स्टाइल कैंसल्ड। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। पब्लिक स्कूल इंग्लिश मीडियम एडमिशंस आर ओपन, नर्सरी टू हायर क्लासेस। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। कल्याण सिटी में 3 मार्च को हुआमा को लेकर एसपी प्रदीप गुंती ने की प्रेस मीट। मार्च 3ನೇ ತಾರೀಕು ಈವ್ನಿಂಗ್ ಸುಮಾರು 8 ಗಂಟೆಗೆ ಬಸವ ಕಲ್ಯಾಣ ಟೌನ್ಗೆ ಸೇರುವ ಯಾತ್ರಿ ನಿವಾಸ್ ಪಾರ್ಕ್ ಅಲ್ಲಿ ಇಬ್ಬರು ಹಿರಿಯರು ವಾಕಿಂಗ್ ಮಾಡ್ತಾ ಇರ್ತಾರೆ. ಅದೇ ಪಾರ್ಕ್ ಗೇಟ್ ಕಡೆ 6 ಯುವಕರು ಸೇರಿಕೊಂಡು ಕುಡಿದ ಅಮಲಿನಲ್ಲಿ ನ್ಯೂಸೆನ್ಸ್ ಮಾಡ್ತಿರುವಾಗ ಅವರಿಗೆ ಬುದ್ಧಿಮಾತು ಹೇಳಬೇಕಂತ ಇಬ್ಬರು ಹಿರಿಯರು ಅವರ ಕಡೆ ಹೋದಾಗ ವಾಗ್ವಿವಾದ ಬೆಳೆದು 6 ಯುವಕರು ಈ ಇಬ್ಬರು ಹಿರಿಯರ ಮೇಲೆ ಹಲ್ಲೆ ಮಾಡಿರ್ತಾರೆ. ಹಲ್ಲೆಗೆ ಒಳಗಾದ ಈ ಇಬ್ಬರು ಬಸವ ಕಲ್ಯಾಣ ಟೌನ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು 6 ಆರೋಪಿಗಳನ್ನು ಹಿಡಿಯಬೇಕೆಂದು ಹೊರಟಿದ್ದಾಗ ಸ್ಟೇಷನ್ ಮುಂದೆ ಒಂದು ಸಮುದಾಯಕ್ಕೆ ಸೇರಿದ ಜನರು ಸೇರಿಕೊಂಡು ಅಡೆತಡೆ ಮಾಡಿ ನಮ್ಮ ವೆಹಿಕಲ್ಸ್ಗೆ ಅಡ್ಡ ಬಂದು ನಮ್ಮ ಕಾರ್ಯಾಚರಣೆಗೆ ತೊಂದರೆ ಮಾಡಿದ್ದಾರೆ. ಅವರನ್ನು ಶಾಂತಿಯುತವಾಗಿ ಅವರನ್ನು ಡಿಸ್ಪರ್ಸ್ ಮಾಡಬೇಕೆಂದು ಪ್ರಯತ್ನ ಮಾಡಿದ್ರು ನಮಗೆ ಸಹಕಾರ ನೀಡದಿದ್ದರಿಂದ ಅವರ ಮೇಲೆ ಕೂಡ ಒಂದು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಮೊದಲನೇ ಪ್ರಕರಣ ಹಲ್ಲೆ ಮಾಡಿದ್ದ ಆರೋಪಿಗಳನ್ನು ಅದೇ ದಿನ ನೈಟ್ 5 ಜನರನ್ನ ನಾವು ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಇನ್ನೊಬ್ಬ 6ನೇ ಆರೋಪಿಯನ್ನು ಕೂಡ ಹಿಡಿದು ನಾವು ಸದ್ಯ ಜುಡಿಷಿಯಲ್ ಕಸ್ಟಡಿಗೆ ನಾವು ಒಪ್ಪಿಸ್ತಾ ಇದ್ದೇವೆ. ಅದೇ ರೀತಿ 2ನೇ ಪ್ರಕರಣದಲ್ಲಿ ಭಾಗಿಯಾದವರನ್ನ ಸಿಸಿಟಿವಿ ಮುಖಾಂತರ ARK ಗಿರಿ ಸಿಲ್ಕ್ ಅಂಡ್ ಸಾರಿ, RK वुडन हैंडीक्राफ्ट गिफ्ट सेंटर, प्रधानमंत्री भारतीय जन औषधि मेडिकल स्टोर, ऑल मेडिसिन 50 to 80% ऑफ नियर गवर्नमेंट हॉस्पिटल बसव कल्याण ಮುಖಾಂತರ ನಾವು ಪತ್ತೆ ಮಾಡಿ ಅವರ ಮೇಲೇನೂ ಕೂಡ ನಾವು ಕಾನೂನು ಕ್ರಮ ಜರುಗಿಸ್ತಾ ಇದ್ದೇವೆ. 2 FIRಗಳನ್ನು ದಾಖಲಿಸಿಕೊಂಡು ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ 2 ಪ್ರಕರಣಗಳಲ್ಲಿ ಕೂಡ ಎಲ್ಲಿನೂ ಯಾವುದೇ ರೀತಿಯ ಕೋಮು ಆಯಾಮವಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಬಸವ ಕಲ್ಯಾಣ ಸದ್ಯ ಸಿಚುವೇಶನ್ ನಾರ್ಮಲ್ ಇದೆ. ಅದೇ ರೀತಿ ಬೀದರ್ ಜನತೆಗೂ ಪ್ಲಸ್ ಬಸವ ಕಲ್ಯಾಣ ಜನತೆಗೂ ಶಾಂತಿ ಕಾಪಾಡಲು ಪ್ಲಸ್ ನೆಮ್ಮದಿಯಾಗಿರಲು ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಈ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲದೆ ಕೆಲವು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಕೆಲವು ಪೋಸ್ಟ್ಗಳನ್ನು ಕೆಲವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂಡ್ ಶೇರ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಮಾಹಿತಿ ಇಲ್ಲದೆ ವದಂತಿಗಳನ್ನು ಹರಡಿಸುವ ಇಂಥ ಅಕೌಂಟ್ಗಳ ಮೇಲೆ ನಾವು ತೀವ್ರ ನಿಗಾ ವಹಿಸ್ತಾ ಇದ್ದೇವೆ. ಅದೇ ರೀತಿ ಈ ಪೋಸ್ಟ್ಗಳಿಗೆ ಉತ್ತರ ನೀಡುತ್ತಾ ಬೇಜವಾಬ್ದಾರಿತನದಿಂದ ಹಿಂಸೆಗೆ ಪ್ರಚೋದನೆ ನೀಡುವ ರೀತಿ ಪೋಸ್ಟ್ಗಳನ್ನು ಹಾಕ್ತಿರುವವರನ್ನ ಕಾಮೆಂಟ್ಸ್ ಮಾಡ್ತಿರುವವರ ಮೇಲೆ ಕೂಡ ನಾವು ನಿಗಾ ವಹಿಸ್ತಾ ಇದ್ದೇವೆ. ಅಂಥವರು ಬೀದರ್ ಜನರಾಗಲಿ, ಅಕ್ಕಪಕ್ಕದ ಜಿಲ್ಲೆಗಳವರಾಗಲಿ, ಬೇರೆ ರಾಜ್ಯದವರಾಗಲಿ ಈ ರೀತಿ ಹಿಂಸೆಗೆ ಆಸ್ಪದ ನೀಡುವಂತಹ ಪೋಸ್ಟ್ಗಳನ್ನು ಹಾಕುವವರು ಎಲ್ಲರ ಮೇಲೂ ನಾವು ಕಾನೂನು ಕ್ರಮ ಜರುಗಿಸ್ತೇವೆ, ಕಠಿಣ ಕ್ರಮ ಜರುಗಿಸ್ತೇವೆ. ಅವರು ಯಾವುದೇ ಜಿಲ್ಲೆಯವರಾಗಲಿ ಯಾವುದೇ ರಾಜ್ಯದವರಾಗಲಿ ಅವರನ್ನು ಇಲ್ಲಿವರೆಗೂ ಎಳೆತಂದು ಅವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸ್ತೇವೆ ಅಂತ ಹೇಳಿ ಎಚ್ಚರಿಕೆ ನೀಡುತ್ತೇವೆ.